ನಾನೆಲ್ಲ ಪ್ರವಾಸಿಗರಿಗೆ ಇಲ್ಲೊಂದು ಸ್ವರ್ಗ ತೋರಿಸ್ತೀನಿ. ಸೊ ಈ ಸ್ವರ್ಗಕ್ಕೆ ನೀವು ಸಹ ಆಗಮಿಸಿ. ಹೇಗಿದೆ ಕೈಲಾಸ? ಇಲ್ಲೊಂದು ಭೂ ಕೈಲಾಸವೇ ನಿರ್ಮಾಣವಾಗಿದೆ. ಸೊ ಈ ಒಂದು ಭೂ ಕೈಲಾಸಕ್ಕೆ ತಾವು ಸಹ ಆಗಮಿಸಿ ಅಂತ ಈ ವಿಡಿಯೋನ ಎಲ್ಲ ಪ್ರವಾಸಿಗರಿಗೆ ಅರ್ಪಣೆಯನ್ನು ಮಾಡ್ತಾಯಿದ್ದೀವಿ. ಹೇಗಿದೆ ನೋಡಿ, ಒಂದು ಬ್ಯೂಟಿಫುಲ್ ಆದಂತಹ ಒಂದು ಜಲಪಾತ. ಇದುವೇ ಎರ್ಮಾಯಿ ಜಲಪಾತ. ಸೊ ಈ ಎರ್ಮಾಯಿ ಜಲಪಾತಕ್ಕೆ ಯಾವ ರೀತಿ ಬರ್ಬೋದು ಪ್ರತಿಯೊಂದು ಮಾಹಿತಿಯನ್ನು ನೀಡ್ತೀನಿ. ದಯವಿಟ್ಟು ತಾವು ಸಹ ಆಗಮಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಪ್ರವಾಸಿಗರಿಗೆ ಅರ್ಪಣೆ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಕೊನೆ ತನಕ ನೋಡಿ. ಹೌದು ನೋಡಿ, ಈ ಎರ್ಮಾಯಿ ಜಲಪಾತಕ್ಕೆ ಆಗಮಿಸಿದ್ರೆ ನೋಡಿ ಮರ ಯಾವ ರೀತಿ ಇದೆ, ಸೂಪರಾಗಿದೆ. ಈ ಮರದ ಮೇಲೆ ಹತ್ಕೊಂಡು ಅಲ್ಲಿಗೆ ಹೋಗ್ಬೋದು. ಅಲ್ಲಿಂದ ಒಂದು ವ್ಯೂ ಹಿಡಿತು ನೋಡಿ, ಸಖತ್ತಾಗಿದೆ. ಒಟ್ಟು ಜಾರುತ್ತೆ, ಜೋಪಾನವಾಗಿ ಹೋಗ್ಬೇಕು. ವಾವ್, ವ್ಯೂ ಭಯ ಆಯ್ತದೆ ಗುರು. ನೋಡಿದ್ರಿ ಕೆಳಗಡೆ ಪಾತಾಳವೆ. ಸ್ವಲ್ಪ ಹಿಡ್ಕೊಂಡು ಹುಷಾರಾಗಿ ಹೋಗ್ಬೇಕು ಅಷ್ಟೇ. ಜಾರುತ್ತೆ ಮಾತ್ರ. ಕಟ್ಟಾಗ್ಬಿಡದ. ಅಯ್ಯೋ ಸ್ಕಿಡ್ಡಾಗುತ್ತೆ ಗುರು. ಮರ ಹತ್ತದಂಗೆ ಆಯ್ತದೆ. ಭಯನೇ ಆಗ್ಬಿಟ್ಟು ಹೋಗುತ್ತೆ. ನೋಡಿ ಹೇಗಿದೆ ಕೈಲಾಸ. ಇಲ್ಲಿ ಸ್ವಲ್ಪ ಸ್ಪ್ರಿಡ್ ಆಗುತ್ತೆ. ದಯವಿಟ್ಟು ನಂತರ ಅವಿವೇಕಿ ಥರ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಸ್ಪ್ರಿಡ್ ಆಗುತ್ತೆ. ಇದುವೇ ಎರ್ಮಾಯಿ ಜಲಪಾತ. ನಾನು ಎಂಥ ಹಾದಿಗೆ ಧೈರ್ಯ ಮಾಡಿ ಹತ್ಬಿಟ್ಟೆ. ಅಲ್ಲೆಲ್ಲ ನೋಡಿ ಪ್ರವಾಸಿಗರು ಬರ್ತಾಯಿದ್ದಾರೆ. ಎಂಟ್ರೆನ್ಸ್ ಟಿಕೆಟ್ ಬಂದು 50 ರೂಪೀಸ್ ಇರುತ್ತೆ ಒಬ್ರಿಗೆ. ಈಗ ಮತ್ತೆ ಇಲ್ಲಿ ಇಳಿಬೇಕಲ್ಲಪ್ಪ, ಹೆಂಗಪ್ಪ ಹೋಗೋದು ನಾನು? ಬೇರೆ ಜಾಗ ಇಲ್ವಾ? ಬೇರೆ ಕಡೆ ಇಳ್ಗೋಕ್ಕಾಗಲ್ವಾ? ಬೇರೆ ಪ್ಲೇಸ್ ಇಲ್ವಾ? ಇಲ್ಲೇ ಬರಬೇಕಾ ಇದರಲ್ಲೇ? ಅಯ್ಯೋ ದೇವ್ರೆ, ಜಾರುತ್ತೆ ಕಣೋ. ಅಯ್ಯಮ್ಮ, ನನಗೆ ಭಯ ಆಗುತ್ತಪ್ಪ. ಇಲ್ಲೂ ಆಗಲ್ವಾ? ಹಂಗೆ ಬರಲಾ? ಅಯ್ಯೋ ಸ್ವಾಮಿ, ಬೇಡಪ್ಪ. ನಾನು ಏನೋ ಧೈರ್ಯ ಮಾಡಿ ಹತ್ಬಿಟ್ಟೆ. ಬಟ್ ಇಳಿಬೇಕಾದ್ರೆ ಸ್ವಲ್ಪ ಭಯನೇ ಇದೆ. ಆದ್ದರಿಂದ ದಯವಿಟ್ಟು ಇಲ್ಲಿ ಸಾಹಸ ಮಾಡಬೇಡಿ ಅಂತ ಒಂದು ಮೆಸೇಜ್ ಕೊಡ್ತಾಯಿದ್ದೀನಿ ಕಣ್ರಪ್ಪ. ಹೇಗಿದೆ ಬಿದ್ದರೆ? ಅಯ್ಯಮ್ಮ ಸ್ವಾಮಿ, ಬೇಡಪ್ಪ. ನನಗ್ಯಾಕೆ ಈ ಥರ ಮುಟ್ಟಾಳ ಇದೆ ಬತ್ತು? ಬೇಡ, ಹಂಗಾಣ್ ಬಳಸ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲಿ ಒಂದು ಭೂ ಕೈಲಾಸಕ್ಕೆ ಆಗಮಿಸಿದ್ದೀನಿ. ತುಂಬ ಚೆನ್ನಾಗಿದೆ. ಇದುವೇ ಎರ್ಮಾಯಿ ವಾಟರ್ ಫಾಲ್ಸ್. ಸೊ ಇಲ್ಲಿ ಧರ್ಮಸ್ಥಳದಿಂದ ಸುಮಾರು 24 ಕಿಲೋಮೀಟರ್ ಅಂತರವನ್ನು ಹೊಂದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೋಗಿ ನೀರು ಬೀಳ್ತೀನಿ. ನೋಡ್ಕೊಳ್ಳಿ ಜಲಪಾತ. ನೋಡ್ರಿ. ವಾವ್, ನೈಸ್. ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನಾನೊಂದು ಸಾಹಸ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಆ ಸಾಹಸನ ನೀವು ಮಾಡೋಕ್ಕೆ ಹೋಗಬೇಡಿ ಅಂತ ಒಂದು ಮೆಸೇಜ್ ಕೊಡ್ತಾಯಿದ್ದೀನಿ. ಸಾಹಸ ಅಂದರೆ ಏನೂ ಇಲ್ಲ, ನಾನು ಅಂಥ ಸಾಹಸ ಏನು ಮಾಡಿಲ್ಲ. ಬಟ್ ನೀವು ಬರ್ತಕ್ಕಂಥವ್ರು ಏನಾಗುತ್ತೆ ನೋಡಿ, ಈ ಒಂದು ಮರವನ್ನು ನೋಡಿದ ತಕ್ಷಣ ಇದ್ರ ಮೇಲೆ ಹತ್ತಬೇಕು ಅನ್ನೋ ಭಾವನೆ ಬಂದ್ಬಿಡ್ತದೆ. ಸೊ ನನಗೂ ಸಹ ಅದೇ ಥರ ಭಾವನೆ ಬಂದ್ಬಿಡ್ತು. ನೋಡಿ, ಅಲ್ಲಿಂದ ಬಂದು ಇಲ್ಲಿಂದ ಹತ್ತಕ್ಕಂಥ ಭಾವನೆ ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಕೆಳಗಡೆ ಬಿದ್ದರೆ ಮಾತ್ರ ಕೈಕಾಲೆಲ್ಲ ಮುರಿದೇ ಹೋಗೋದ್ರಲ್ಲಿ ಯಾವುದೇ ಸಂಶಯಗಳು ಬೇಡ. ನಾನು ಯಾವುದೇ ಥರದಲ್ಲ ಒಂದು ಧೈರ್ಯ ಮಾಡಿ ಬಂದುಬಿಟ್ಟಿದ್ದೀನಿ. ಆದ್ದರಿಂದ ತಾವು ಸಹ ಬರೋಕ್ಕೋಗ್ಬೇಡಿ. ಈ ಎರ್ಮಾಯಿ ಜಲಪಾತಕ್ಕೆ ಯಾವ ರೀತಿ ಬರಬೇಕು ಕಂಪ್ಲೀಟ್ ಸ್ಟೋರಿ ಹಾಕಿರ್ತೀನಿ. ಸೊ ನಾನು ಇಳುಗುವಾಗ ನೋಡಿ ಈ ಕಡೆ ಇಳಿಸ್ತಾ ಇದ್ದೀನಿ. ಅಪ್ಪ, ಕಾಲೆಲ್ಲ ಚುಚ್ತದೆ ಗುರು, ಮುಳ್ಳು ಬರೀ ಕಾಲಲ್ಲಿ ಬಂದ್ಬಿಟ್ಟೆ. ಹೆಂಗ ಗುರು ಇಳಿಗೋದು? ಏನು ಗ್ರಾಚಾರ ಬತ್ತಪ್ಪ. ನನಗೆ ಯಾಕಾರೆ ಹತ್ಬಿಟ್ಟು ಅನಿಸ್ತದೆ. ಈಗ ಮೇಲೆ ಹತ್ಬಿಟ್ಟೆ, ಈ ಕೆಳಗಡೆ ಇಳಿಸ್ಬೇಕು. ಮುಳ್ಳು ಬೇರೆ. ಅಯ್ಯೋ ಮುಳ್ಳು ಮಾತ್ರಲಿ ಈ ಸರ್ಪಗಳಿದೆ ಅಂತ ಅಪ್ಪ. ಅದರಲ್ಲೂ ಹುಷಾರಾಗಿರ್ಬೇಕು ನಾನು.
ನನಗೆ ಗೊತ್ತಿಲ್ಲ, ಅವರು ಹೇಳಿದ್ದು ಹುಡುಗ. ಜೋಪಾನ ಬನ್ನಿ, ಜೋಪಾನ ನೋಡಿ ಬನ್ನಿ ಅಂದರು. ಅಯ್ಯಪ್ಪ ಅಯ್ಯಮ್ಮ, ಫಾಸ್ಟ್ ತಗೊಂಬಿಟ್ಟ. ಅಪ್ಪ ಬೇಗ ಬಂದು ಇಳ್ಕೊಂಬಿಟ್ಟೇಗಪ್ಪ. ನೋಡಿ ಈ ರೀತಿ ಐತೆ ಮರ. ಈ ಮರ ನೋಡಿದ್ರೆ ಮೇಲೆ ಕತ್ತಿ ಅಲ್ಲಿಗೆ ಹೋಗ್ಬೇಕನ್ಸ್ತದೆ. ಜೋಪಾನ ಆ ರೀತಿ ಹೋಗಬೇಡಿ ಅಂತ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ಈಗ ವಾಟರ್ ಫಾಲ್ಸ್ಗೆ ಹಾರ್ಬಿಡೋಣ. ಚಳಿ ಚಳಿ ಚಳಿ, ಅಯ್ಯೋ ಕಚ್ತವೆ ಕಣ ಕಾಲಿಗೆ. ಹೇಗಿದೆ ಸೂಪರ್. ಎರ್ಮಾಯಿ ಜಲಪಾತ, ಕಾಲಿಗೆ ಮೀನುಗಳ ತುಂಬ ಒಳಕ್ಕೆ ಹೋಗಲ್ಲ. ನೀರು ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿ ಏನಪ್ಪ ಅಂದರೆ ಈ ಮೀನುಗಳು ಬಂದು ಕಾಲನ್ನ ಕಡಿತದೆ. ನೋಡಿ ಹೇಗಿದೆ, ಸೂಪರ್ ಸೂಪರ್ ಸೂಪರ್. ನೋಡಿ ಮೀನು ಕಾಲನ್ನ ಕಚ್ಚಾಕ್ಬಿಡ್ತದೆ ಕಣ, ಕಾಲ ಹಿಂಗೆ ಆಡಿಸ್ತಾ ಇರ್ತೀನಿ ನೋಡಿ. ಅಯ್ಯೋ ಈ ಮೀನು ಸಮಸ್ಯೆ ಬೇಡಪ್ಪ ನಮಗೆ, ಕಾಲೆಲ್ಲ ತಿಂದು ಬಿಡ್ತದೆ ಗುರು. ನೋಡಿ ಎರ್ಮಾಯಿ ವಾಟರ್ ಫಾಲ್ಸ್. ತಾವು ಸಹ ಆಗಮಿಸಿ ಈ ಮೀನುಗಳಿಗೆ ಕಾಲೆಲ್ಲ ಅಯ್ಯೋ ಬಿಡೋದೇ ಇಲ್ವಲ್ಲಪ್ಪ. ಎಲ್ಲ ಸರಿ ಮೀನು ಕಾಲನ್ನ ಕಚ್ಚುತ್ತೆ, ಅದೇ ಒಂಥರ ಆಗುತ್ತೆ ನಿಮಗೆ. ನೀರಲ್ಲಿ ಇನ್ನೂ ಸ್ವಲ್ಪ ಸಮಯ ಕೊಡ್ಬೋದಿತ್ತು. ಬಟ್ ಹೇಗಿದೆ ನೋಡಿ, ತುಂಬ ಚೆನ್ನಾಗಿದೆ ಎರ್ಮಾಯಿ ಜಲಪಾತ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಈಗ ನಾವು ಇದಕ್ಕೆ ಹೋಗ್ಬೇಕು, ಯಾವುದಪ್ಪ ಅದು ಚಾರ್ಮಡಿ ಘಾಟ್ ಮಾರ್ಗವಾಗಿ ಯಾವುದಪ್ಪ ಅದು ಚಿಕ್ಕಮಗಳೂರು ಹೊಡಿತೀವಿ. ಆದ್ದರಿಂದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಒಬ್ಬೊಬ್ಬೊಬ್ಬ ಏನು ಬರುವುದು, ಕಲ್ಲೋಳಿ ಚಿನ್ನ ಇದ್ದಂಗದೆ. ಈ ಮೀನುಗಳು ಮಾತ್ರ ಕಾಲು ಹಾಕೊಂಡು ಕಚ್ಚಾಗ್ತವೆ. ಎರ್ಮಾಯಿ ವಾಟರ್ ಫಾಲ್ಸ್. ಓಕೆ ಫೈನ್, ಥ್ಯಾಂಕ್ ಯು. ನೀರಲ್ಲಿ ಒಳ್ಳೆ ಎಂಜಾಯ್ ಮಾಡಿದೆ. ಸೊ ಈಗ ನೆಕ್ಸ್ಟು ನಾನು ಚಾರ್ಮಡಿ ಘಾಟ್ ಮಾರ್ಗವಾಗಿ ಹೋಗ್ತೀನಿ. ಓಕೆ ಥ್ಯಾಂಕ್ ಯು. ಎಲ್ಲರೂ ಒಳ್ಳೆಯದಲ್ಲಿ, ತಾವು ಸಹ ಆಗಮಿಸಿ. ಒಂದು ಬಾಯ್ ಮಾಡೋ. ಸೂಪರ್. ಕೊನೆ ವಿಡಿಯೋ ಎರ್ಮಾಯಿ ಜಲಪಾತದ ಒಂದು ಕೊನೆ ವಿಡಿಯೋ ಆಗ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ತಾವು ಬಂದು ಇಲ್ಲಿ ಸಮಯವನ್ನು ಕೊಡಿ. ಅಲ್ಟಿಮೇಟ್ ಆದಂತಹ ಒಂದು ಜಲಪಾತ. ಅಂದರೆ ಅಂಥ ಹೇಳ್ಕೊಳ್ಳೋಷ್ಟು ಅಪಾಯ ಏನೂ ಇಲ್ಲ. ಆದರೂ ಜೋಪಾನ, ಬರ್ತಕ್ಕಂಥವ್ರು ನೀರಲ್ವೇ, ಯಾವ ಸಮಯದಲ್ಲಿ ಏನಾಗ್ಬೋದು ಅಂತ ಊಹೆನೂ ಮಾಡೋಕ್ಕಾಗಲ್ಲ. ಆದ್ದರಿಂದ ಈ ಒಂದು ಎರ್ಮಾಯಿ ಜಲಪಾತಕ್ಕೆ ಯಾವ ರೀತಿ ಬರ್ಬೋದು ಅಂತ ಈಗಾಗಲೇ ವಿಡಿಯೋ ಮಾಡಿ ತೋರ್ಪಡಿಸಿದ್ದೀನಿ. ಕೊನೆಯದಾಗಿ ಈ ಒಂದು ಕ್ಲಿಪ್ಪನ್ನು ಅರ್ಪಣೆ ಮಾಡ್ತಾಯಿದ್ದೀನಿ. ದಯವಿಟ್ಟು ಎರ್ಮಾಯಿ ಜಲಪಾತದ ಮತ್ತೊಂದು ವೀಕ್ಷಣೆಯನ್ನು ಕಣ್ತುಂಬ್ಕೊಳ್ಳಿ. ಸ್ವಲ್ಪ ಝೂಮ್ ಮಾಡಿ ಹತ್ತಿರಕ್ಕೆ ತಗೋತೀನಿ. ಹೇಗಿದೆ ನೋಡಿ, ವಾವ್. ಇಲ್ಲೆಲ್ಲ ಪ್ರವಾಸಿಗರಿದ್ದಾರೆ. ಸೊ ಅವ್ರನ್ನೆಲ್ಲ ತೋರಿಸೋದೇನು ಬೇಡ. ನೋಡಿ ಎರ್ಮಾಯಿ ಜಲಪಾತದ ಒಂದು ಸುಂದರವಾದ ವ್ಯೂ.
ಕಣ್ಮನ ಸೆಳೆಯುವ ನೋಟ. ಒಂದು ಅದ್ಭುತವಾದ ವೀಕ್ಷಣೆ ಸಿಗ್ತೈತೆ. ಫೈನಲ್ ಆಗಿ ಈ ವಿಡಿಯೋನ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಈ ಮರ ಹೆಂಗೆ ಬಿದ್ದಿದೆ. ನಾನು ಈಗ ತಾನೇ ಅದ್ರ ಮೇಲೆ ಹತ್ತು ಹೋಗಿದೆ. ದಯವಿಟ್ಟು ಅಂತ ಸಾಹಸ ಮಾಡಬೇಡಿ. ಹತ್ತೋದು ಈಜಿ, ಇಳಿಗೋದು ಕಷ್ಟ. ಆಮೇಲೆ ಆ ಕಡೆಯಿಂದ ಬಳಸ್ಕೊಂಡ್ಬಂದೆ. ನೋಡಿ ಒಂದು ವ್ಯೂ, ಬ್ಯೂಟಿಫುಲ್ ಆದಂತಹ ವ್ಯೂ. ಇದೊಂದು ಎರ್ಮಾಯಿ ವಾಟರ್ ಫಾಲ್ಸ್. ಧರ್ಮಸ್ಥಳದಿಂದ ಸರಿ ಸುಮಾರು 24 ಕಿಲೋಮೀಟ್ರ್ ಅಂತರ ಇದೆ. ಸ್ವಲ್ಪ ಹೈಟ್ ಮಾಡಿ ಒಂದು ಕ್ಲಿಪ್ ಅರ್ಪಣೆ ಮಾಡ್ತೀನಿ. ಅವಿಸ್ ನೋಡಿ, ಆ ಹುಡುಗರು ಸಖತ್ತಾಗಿ ಆಡ್ತವ್ರೆ ನೀರಲ್ಲಿ. ಒಳಗೆಲ್ಲ ಹೋಗ್ಬೇಡಿ, ಆದಷ್ಟು ಈ ಕಡೆನೇ ಇರಿ. ನೋಡಿ ಒಳಗಡೆನೇ ಹೋಗಿದ್ದಾರೆ ಅವರು. ಒಬ್ಬ ಅಂದರೆ ಅಲ್ಲೊಂದು ಡೀಪ್ ಇದೆ ಅಂತೆ, ಅಲ್ಲಿ ಜೋಪಾನ ಅಂತ ಹೇಳ್ತಾರೆ. ಹಾವೆಲ್ಲ ಇದೆ ಗುರು. ನೋಡಿ ಹುಡುಗರು ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಸೂಪರ್ ಸೂಪರ್. ತುಂಬ ಚೆನ್ನಾಗಿ ಈಜ್ಕೊಂಡು ನೋಡಿ ಆ ಜಲಪಾತ ಹತ್ರನೇ ಹೋಗ್ತಾ ಇದ್ದಾರೆ. ಬ್ಯೂಟಿಫುಲ್ ಆಗಿದೆ. ತಾವು ದ್ವಿಚಕ್ರ ವಾಹನದಲ್ಲಿ ಆಗಮಿಸ್ತಕ್ಕಂಥವ್ರಿಗೆ ಈಸಿ, ಕಾರಲ್ಲಿ ಬರ್ತಕ್ಕವ್ರಿಗೆ ಅಂತಕ್ಕಂಥವ್ರಿಗೆ ಸ್ವಲ್ಪ ಕಷ್ಟ ಇದೆ. ಸ್ವಲ್ಪ ಮಾಡ್ಕೊಂಡು ಹುಷಾರಾಗಿ ಬನ್ನಿ. ಇದುವೇ ಎರ್ಮಾಯಿ ವಾಟರ್ ಫಾಲ್ಸ್. ಸ್ವಲ್ಪ ಝೂಮ್ ಮಾಡ್ಕೊಂಡಿದ್ದೀನಿ ನೋಡಿ ಹೇಗಿದೆ. ಕ್ಲಿಪ್ಪು ಚೆನ್ನಾಗಿದೆಯಾ? ಎಸ್. ಮತ್ತೊಮ್ಮೆ ಈ ವಿಡಿಯೋನ ಸೆರೆ ಹಿಡಿಯುತ್ತಾ ವಿಡಿಯೋನ ಇಲ್ಲಿಗೆ ಅಂತ್ಯ ಮಾಡ್ತಾಯಿದ್ದೀನಿ. ಎರ್ಮಾಯಿ ವಾಟರ್ ಫಾಲ್ಸ್ನ ವೀಕ್ಷಣೆ ಇದಾಗಿರ್ತದೆ. ಓಕೆ, ನೈಸ್. ಎಲ್ರುಗಳಿದಾವೆ. ಸ್ವಲ್ಪ ಚಡ್ಡಿ ಒಣಗಲಿ ಎಂಬಿಟ್ಟು ನಿಂತಿದ್ದೀನಿ. ಚಡ್ಡಿ ಒಣಗಬೇಕಂತ ನಿಂತಿದ್ದೀನಿ ಅಷ್ಟೇ. ಯಾಕೆಂದರೆ ಇಲ್ಲಿ ಈಗ ತಾನೇ ನೀರಲ್ಲಿ ಮುಳುಗೆದ್ದು ಬಂದೆ. ಅಲ್ಲಿ ಗಂಟ ಒಂದು ಕ್ಲಿಪ್ ಆಗೋಲ್ಲ ಎಂಬಿಟ್ಟು ತಗೊಂಡೆ. ಹುಡುಗರು ಇಲ್ಲಿ ಸಖತ್ತಾಗೆ ಎಂಜಾಯ್ ಮಾಡ್ತಾಯಿದ್ದಾರೆ. ಸೂಪರ್. ಈ ಖುಷಿ ಹಿಂಗೆ ಇರಲಿ. ಖುಷಿ ತುಂಬ ಅತಿಯಾಗಬಾರ್ದು, ಅರ್ಥ ಆಯ್ತಾ? ತುಂಬ ಒಳಗಡೆ ಹೋಗೋದು. ಸೊ ಅಲ್ಲೆಲ್ಲ ಒಂದು ಆಳ ಇದೆ ಅಂತ, ತುಂಬ ಆಳ. ಈಜು ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಅಲ್ಲೆಲ್ಲ ಹೋಗೋಕ್ಕೆ ಹೋಗಬೇಡಿ. ಸೊ ಮಕ್ಳುಗಳು ಹುಷಾರು. ಮಕ್ಳುಗಳು ಜೋಪಾನ. ಮಕ್ಳುಗಳು ನೀರಿನ ಒಳಗಡೆ ಎಲ್ಲ ಹೋಗೋಕ್ಕೆ ಹೋಗಬೇಡಿ. ಓಕೆ ಓಕೆ, ಬಾಯ್. ವಾವ್, ನೈಸ್. ಓಕೆ, ಥ್ಯಾಂಕ್ ಯು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇಲ್ಲಿಗೆ ಯಾವ ರೀತಿ ಬರಬೇಕು, ಏನೇ ಇರುತ್ತೆ ಎಲ್ಲನೂ ಇನ್ನೊಂದು ವಿಡಿಯೋ ಹಾಕ್ತೀನಿ. ನೋಡಿ ಮಕ್ಕಳ ಆಟ ನೋಡಿ ಎಷ್ಟು ಚೆನ್ನಾಗಿದೆ. ಬಾಯ್ 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 ಬಾಯ್. ಹಾ ಸೂಪರ್. ಎರ್ಮಾಯಿ ಜಲಪಾತಕ್ಕೆ ಆಗಮಿಸಿ ಸೊ ಇಲ್ಲಿನ ಒಂದಷ್ಟು ವೀಕ್ಷಣೆಗಳನ್ನು ಪಡೆದು ಹೊರಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಭೇಟಿಯನ್ನು ನೀಡಿ. ಫೈನಲ್ ಟಚ್ ಅಪ್. ಕಲ್ಲುಗಳು ಸ್ಕ್ರಿಡ್ ಆಗುತ್ತೆ, ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಬರಬೇಕು. ಓಕೆ, ಥ್ಯಾಂಕ್ ಯು. ಎರ್ಮಾಯಿ ಜಲಪಾತ ತುಂಬ ಚೆನ್ನಾಗಿತ್ತು. ಒಂದು ಅದ್ಭುತವಾದ ವೀಕ್ಷಣೆಯೊಂದಿಗೆ ಸ್ವಲ್ಪ ಸಮಯವನ್ನು ಕೊಟ್ಟಿರ್ತೀವಿ. ನಮ್ಮ ಜೊತೆ ಹುಡುಗರು
ಕಾಣಿಸ್ತಾ ಇದೆಯಾ? ನೋಡಿ ಈಗ ಕಾಣುತ್ತೆ ನೋಡಿ ಈಗ. ಓಕೆ ಹಾಂ ಫೈನ್, ಥ್ಯಾಂಕ್ ಯು. Like and subscribe. ಒಳ್ಳೆ